ನಾಳೆ ನನ್ನ ಮದುವೆ ಇದೆ, ನಿಮಗೆ ಗೊತ್ತಲ್ವಾ? ನನಗೆ ಒಂದಿನ ರಜಾ ಕೊಡ್ಬೋದಾ? ಅಯ್ಯಯ್ಯೋ, ನನಗೆ 1 ತಿಂಗಳು ರಜಾ ಎಲ್ಲ ಬೇಡ ಸರ್. ನಾನು ಮದುವೆ ಆಗಿದ್ದು ಮಾರನೇ ದಿನದಿಂದಾನೇ ಕೆಲ್ಸಕ್ಕೆ ಬರ್ತೀನಿ. ಅಕ್ಷರ, ನನ್ನ ಜೊತೆಗೆ ಸಂಸಾರ ಮಾಡಬೇಕು ಅಂತಿದ್ಯೋ ಇಲ್ಲ ಯಾವ್ದಾದ್ರು ಮಟ್ಟಕ್ಕೆ ಸೇರಿಸಿ ನನ್ನ ಸನ್ಯಾಸಿ ಮಾಡಬೇಕು ಅಂತಿದ್ಯೋ? ಯಾಕೆ ಈ ಥರ ಮಾತಾಡ್ತಿದ್ಯಾ ಶಶಾಂಕ್? ಮತ್ತಿನ್ನೇನು ಅಕ್ಷರ, ನಾಳೆ ಮದುವೆ ಇಟ್ಕೊಂಡು 1 ದಿನ ರಜೆ ಕೇಳ್ತೀಯಲ್ಲ, 1 ತಿಂಗಳು ಹಾಕೋ ತಾನೆ. ಅರ್ಥ ಇಲ್ಲದೆ ಮಾತಾಡ್ಬೇಡ ಶಶಾಂಕ್. ನಾನು ನಿಂಗೆ ಮೊದಲೇನೆ ಹೇಳಿದ್ದೀನಿ, ಮಕ್ಕಳಿಗೆ ಎಕ್ಸಾಮ್ಸ್ ಇದೆ, ರಜದ ಟೈಮಲ್ಲಿ ಮದುವೆ ಆಗೋಣ ಅಂತ. ಯಾರು ನನ್ನ ಮಾತೇ ಕೇಳಲಿಲ್ಲ. ಸಾಕು, ಸುಮ್ಮನಿರು ಅಕ್ಷರ. ಸ್ಕೂಲಲ್ಲಿ ನಿನ್ ಬಿಟ್ಟರೆ ಬೇರೆ ಟೀಚರು ಇಲ್ಲ ಅನ್ನೋ ಥರ ಮಾತಾಡಬೇಡ. ನೀನು ಇಲ್ಲಂದ್ರೆ ಮಕ್ಕಳು ಪಾಸೇ ಆಗಲ್ವಾ? ಅದು ಹಾಗಲ್ಲ ಶಶಾಂಕ್. ಬೇರೆಯವ್ರು ಯಾರೋ ಇದ್ದಾರೆ ಅಂತ ನಾನು ನನ್ನ ಜವಾಬ್ದಾರಿಗಳಿಂದ ಜಾರ್ಕೊಳಕ್ಕಾಗಲ್ಲ ಅಲ್ವಾ? ನಿನಗೆ ಗೊತ್ತು, ನಾನು ಆ ಊರಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಮಕ್ಕಳು ಹೇಗಿದ್ರು ಅಂತ. ಈಗೀಗ ಮಕ್ಕಳಿಗೆ ವಿದ್ಯೆ ಮೇಲೆ ಆಸಕ್ತಿ ಬರ್ತಿದೆ. ಈ ಟೈಮಲ್ಲಿ ನನ್ನ ಮದುವೆ ಅದು ಇದು ಅಂತ ನಾನು ರಜಾ ಹಾಕಿದ್ರೆ ಮಕ್ಕಳು ಭವಿಷ್ಯ ಹಾಳಾಗಲ್ವಾ? ಅಕ್ಷರ, ಬರೀ ನಿನಗೆ ಮಕ್ಕಳು ಭವಿಷ್ಯದ ಬಗ್ಗೆ ಅಷ್ಟೇ ಚಿಂತೆ, ನಮ್ಮ ಭವಿಷ್ಯದ ಬಗ್ಗೆ ಚಿಂತೆನೆ ಮಾಡಲ್ವಾ ನೀನು? ಮದುವೆ ಆದ್ಮೇಲೆ ನಾನು ಮನೆ ದೇವ್ರು ಕರ್ಕೊಂಡು ಹೋಗ್ಬೇಕು, ಹನಿಮೂನಿಗೆ ಹೋಗ್ಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿದ್ಯಾ ಶಶಾಂಕ್? ಸಂಡೇ ಅಂತ ಒಂದಿನ ಇರುತ್ತಲ್ಲ, ಅವಾಗ ಹೋದ್ರೆ ಆಯ್ತು. ಓ, ವೀಕೆಂಡಲ್ಲಿ ಮಾತ್ರ ಸಂಸಾರ ಮಾಡೋಣ ಅಂತ ಹೇಳ್ತಿದ್ಯಾ? ಯಾಕಿಷ್ಟು ಸಿಟ್ ಮಾಡ್ಕೋತಿದ್ಯಾ ಶಶಾಂಕ್? ಮಕ್ಕಳು ಎಕ್ಸಾಮ್ಸ್ ಮುಗಿಲಿ, ಆಮೇಲೆ 2 months ಟೈಮ್ ಸಿಗುತ್ತೆ. ನನಗಂತೂ ನಂಬಿಕೆನೇ ಬರ್ತಾ ಇಲ್ಲ. ಯಾಕಾದ್ರೂ ಈ ಮದುವೆ ಒಪ್ಕೊಂಡು ಅಂತ ಅನಿಸ್ತಿದೆ. ಏನಂದೆ? ಏನಿಲ್ಲ ಶಶಾಂಕ್, ನೀನ್ ನನ್ನ ಕನ್ಸುಗಳಿಗೆ ಗುರಿಗಳಿಗೆ ಸಹಕಾರ ಕೊಡ್ತೀನಂತ ಹೇಳಿರೋದಕ್ಕೆ ನಾನು ನಿನ್ನ ಮದುವೆ ಆಗಕ್ಕೆ ಒಪ್ಕೊಂಡಿರೋದು. ಈಗ ಸ್ಕೂಲಿಗೆ ರಜಾ ಹಾಕೋ ಒಂದು ಸಣ್ಣ ವಿಚಾರಕ್ಕೆ ಇಷ್ಟು ಗಲಾಟೆ ಮಾಡ್ತಿದ್ಯಾ ಅಂದ್ರೆ ಮುಂದೆ ಇನ್ ಹೇಗೆ? ಮನ್ಸಲ್ಲಿ ಹಾಗೇನಾದ್ರೂ ಇದ್ರೆ ಈಗಲೇ ಹೇಳ್ಬಿಡು, ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗೋದು ಬೇಡ. ಕಮಾನ್ ಅಕ್ಷರ, ಯಾಕಿಷ್ಟು ರಿಯಾಕ್ಟ್ ಆಗ್ತಿದೀಯಾ? ನಾನು ನಿನ್ನ ರೇಗ್ಸೋಣ ಅಂತ ಹಾಗೆ ಹೇಳಿದ್ದು ಅಷ್ಟೇ. ಹಾಗಿದ್ರೆ ನೀ ನನ್ನ ಸುಮ್ಮನೆ ರೇಗಿಸಿದ್ದ? ಮತ್ತಿನ್ನೇನು, ನೀನು ಸೀರಿಯಸ್ ಅನ್ಕೊಂಡ? ಶಶಾಂಕ್ ಯಾಕೆ ಇದ್ದಕ್ಕಿದ್ದಾಗ ಈಗ ಬದಲಾಗೋದ ಅಂತ ನಂಗೆ ತುಂಬಾ ಭಯ ಆಗೋಯ್ತು. ಇದರಲ್ಲಿ ಭಯ ಪಡೋಂಥದ್ದು ಏನಿದೆ ಅಕ್ಷರ? ಇನ್ ಕೇಸ್ ನಾನು ಸೀರಿಯಸ್ ಆಗಿ ಹೇಳಿದ್ರು ನಾನೇನು ಹೇಳ್ಬಾರ್ದು, ಏನು ಹೇಳಿಲ್ವಲ್ಲ, ರಜಾ ಹಾಕು ಅಂತ ಹೇಳಿದೆ ಅಷ್ಟೇ. ಅದು ಹಾಗಲ್ಲ ಶಶಾಂಕ್. ಮೊದಲು ಬರೋದೇ ಈ ಥರ ಸಣ್ಣ ಡಿಮ್ಯಾಂಡ್ಸ್ಗಳು, ಆಮೇಲೆ ಸ್ಕೂಲ್ ಬಿಡೋವರೆಗೂ ಬರುತ್ತೆ. ನಾನು ಏನು ಬೇಕಾದರೂ ಬಿಡ್ತೀನಿ, ಆದರೆ ಮಕ್ಕಳನ್ನ ಆ ಸ್ಕೂಲ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಸ್ಕೂಲಿಗೆ ಏನಾದರೂ ಜೀವ ಆಯ್ತಿದ್ರೆ ಅದನ್ನೇ ಮದುವೆ ಆಗ್ಬಿಡ್ತಿದ್ಲಿ ಇವಳು.